ಹಾಯ್ ನಮಸ್ತೆ ಸ್ನೇಹಿತರೆ, ನಾನಿವತ್ತು ಉಳ್ಳಾಳ್ ಮೈನ್ ರೋಡಲ್ಲಿ ಲೊಕೇಟ್ ಆಗಿರೋ ರೂನಿ ವೆಂಚರ್ ಶಾಪಿಗೆ ಬಂದಿದ್ದೀನಿ. ಸೊ ಇಲ್ಲಿನ ಏನು ಸ್ಪೆಷಾಲಿಟಿ ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ. ಹಾಯ್ ನಮಸ್ತೆ ಸ್ನೇಹಿತರೆ. ಸೊ ಇವತ್ತು ನಾನು ಮತ್ತೆ ಒಂದ್ಸಲಿ ಶಾಪ್ ವಿಸಿಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಈಗ ನಾವೇ ಪರ್ಫ್ಯೂಮ್ನ ರೆಡಿ ಮಾಡ್ಕೋಬಹುದು. ಸೊ ಇದು ನನಗೆ ಗೊತ್ತಿರಲಿಲ್ಲ. ಹಂಗಾಗಿ ಇವತ್ತು ನಿಮಗೆಲ್ಲ ತಿಳಿಸ್ಕೊಡೋಣ. ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರಲಿಲ್ಲ ಅಂತೇಳಿ ಎಲ್ರಿಗೂ ಗೊತ್ತಿರಬಾರ್ದು ಅನ್ನೋದೇನಿಲ್ಲ. ಸೊ ಇದ್ರ ಸ್ಪೆಷಾಲಿಟಿ ಏನಿದೆ ಇಲ್ಲಿ ಅಂತೇಳಿ ನೀವೆಲ್ಲ ನೋಡಬೇಕು, ತಿಳಿಸ್ಕೊಡ್ಬೇಕು ಅನ್ನೋ ಒಂದು ರೀಸನ್ಗೆ ಶಾಪಿಗೆ ವಿಸಿಟ್ ಮಾಡಿದ್ದೀನಿ. ಈಗ ಯಾವ ಥರಪ್ಪ ಅಂದರೆ ಕೆಲವೊಬ್ಬೊಬ್ಬರಿಗೆ ಪರ್ಫ್ಯೂಮ್ ಬರಲ್ಲ, ಅಂದರೆ ಈಗ ನನಗೆ ಬರಲ್ಲ ಅಂತ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ನನಗೆ ಮೈಗ್ರೇನ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಮಲ್ಲಿಗೆ ಹೂವು ಮುಡ್ಕೊಳ್ಳೋಗಿಲ್ಲ, ಮತ್ತೆ ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡೋಗಿಲ್ಲ. ಇಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ, ಈಗ ಕಸ್ಟಮರ್ ಬರ್ತಾರೆ ಅಂತ ಇಟ್ಕೊಳ್ಳಿ, ಈಗ ಅವರು ಇಲ್ಲಿ ರೆಡಿ ಮಾಡ್ಕೋಬೋದಲ್ವಾ ಅವನ್ನ. ಅಂದ್ರೆ ಈಗ ಮೈಲ್ಡ್, ಈಗ ಯಾವ ತರ ಅಂದ್ರೆ ಈಗ ಓವರ್ ಸ್ಮೆಲ್ ಇರುತ್ತಲ್ಲ, ಅದು ಕೆಲವೊಬ್ಬರಿಗೆ ಆಗಲ್ಲ, ಕೆಲವೊಬ್ಬರಿಗೆ ಲೈಟ್ ಆಗಿ ಸ್ಮೆಲ್ ಇರುತ್ತೆ, ಅದು ಆಗುತ್ತೆ. ಸೊ ಆ ತರ ಆಪ್ಷನ್ ಇದೆ. ಇದನ್ನ ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಯಾಕಂದ್ರೆ ಈ ನಾಗರಬಾವಿ ಸೈಡ್ ಇರೋರಿಗೆಲ್ಲ ಇದು ತುಂಬಾನೇ ಹತ್ರ ಆಗುತ್ತೆ. ಈ ಶಾಪ್ಗಳು, ಈ ತರ ಶಾಪ್ಗಳೆಲ್ಲ ಮಾಲ್ಗಳೆಲ್ಲ ಇರುತ್ತೆ. ಈಗ ಹೇಳ್ಬೇಕಂದ್ರೆ ಮಾಲ್ ಆಫ್ ಫಿಶ್ ಅದೆಲ್ಲ ತುಂಬಾ ದೂರ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ ಬರೋಷ್ಟರಲ್ಲಿ ಮ್ಯಾಕ್ಸಿಮಮ್ 2 hours ಬೇಕಾಗುತ್ತೆ. ಯಾಕೆ ಟೆನ್ಷನ್ ಮಾಡ್ಕೋತೀರಿ, ಇಲ್ಲ ನಾಗರಬಾವಿನಲ್ಲಿ ಇದೆ. ನಾನು ಇವ್ದು ಫುಲ್ ಡೀಟೇಲ್ ನನ್ನ ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ. ಆರಾಮಾಗಿ ಕಾಲ್ ಮಾಡಿ, ನಿಮ್ಗೆ ಲೊಕೇಶನ್ ಕಳಿಸ್ತಾರೆ. ಆರಾಮಾಗಿ ನಿಮಗೆ ಯಾವ್ದು ಬೇಕೋ ಆ ತರ ಪರ್ಫ್ಯೂಮ್ ರೆಡಿ ಮಾಡ್ಕೊಂಡು ನೀವು ಆರಾಮಾಗಿ ಮನೆಗೆ ಹೋಗ್ಬೋದು. ಸೊ ನಮ್ಮ ಪಾವನವರು ಇದನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಡೀಟೇಲ್ ಆಗಿ ತೋರಿಸ್ಕೊಡ್ತಾರೆ. ಈ ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡ್ಬೇಕು. ಅವನ ಇದ್ರ ಬಗ್ಗೆ ಅಂದ್ರೆ ಈಗ ಏನಂತಂದ್ರೆ, ಈಗ ಯಾರೋ ಕಸ್ಟಮರ್ ಬರ್ತಾರೆ ಅಲ್ವಾ, ಸೊ ಅವ್ರಿಗೆ ಬಿಡ್ತೀರಾ ನೀವು ಯಾವ ತರ ಬೇಕಾದ್ರೂ ಗೈಡೆನ್ಸ್ ಕೊಡ್ತೀವಿ, ಹೇಗ್ ಮಾಡ್ಬೇಕು ಅಂತ ಹೇಳ್ತೀವಿ. ಬಟ್ ಕಂಪ್ಲೀಟ್ ಆಗಿ ಒಂದ್ ಕಸ್ಟಮರ್ ಕೈಯಲ್ಲೇ ಮಾಡಿಸೋದು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ. ಸರಿ, ಓಕೆ. ಆಗಿದ್ರೆ ಈಗ ನನಗೆ ಒಂದ್ಸಲಿ ನೀವು ಮಾಡ್ಕೊಡ್ಸಿ, ಇಲ್ಲಾಂದ್ರೆ ನಾನೇ ಮಾಡ್ತೀನಿ. ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಟ್ರೆ ಬೇಕಾದ್ರೆ ನಾನೇ ಮಾಡ್ತೀನಿ. ಓಕೆನಾ? ಸದ್ಯಕ್ಕೆ ನಾವು 7 ಫ್ರೇಗ್ರೆನ್ಸಸ್ ನ ಇಟ್ಟಿದ್ದೀವಿ. ಈ 7 ಕೂಡ ಯೂನಿಸೆಕ್ಸ್ ಯೂಸ್ ಮಾಡುವಂತದ್ದು, ಮೇಲ್ ಫಿಮೇಲ್ ಅಂತ ಏನಿಲ್ಲ. ಅವ್ರು ಬಂದು 7 ಫ್ರೇಗ್ರೆನ್ಸಸ್ ಸ್ಮೆಲ್ ಮಾಡ್ಬಿಟ್ಟು ಅವ್ರಿಗೆ ಯಾವ್ದು ಅವ್ರದ್ದು ಪರ್ಸನಲ್ ಚಾಯ್ಸಸ್ ಇರುತ್ತೋ ಅದ್ರ ಪ್ರಕಾರವಾಗಿ ಅವ್ರು ಕಸ್ಟಮೈಸ್ ಮಾಡ್ಕೊಳ್ಬಹುದು. ಓಕೆ ಓಕೆ. ಸೊ ನೋಡಿ, ಈಗ ನಾವು ಹೇಳ್ತೀವಿ ಇದು ಜಸ್ಟ್ ಲೇಡೀಸ್ ಯೂಸ್ ಮಾಡಬೇಕು, ಇದು ಜೆಂಟ್ಸ್ ಯೂಸ್ ಮಾಡಬೇಕು, ಆ ಥರ ಎಲ್ಲ ಏನಿಲ್ಲ. ನೀವು ಇಲ್ಲಿ ಬಂದು ಸ್ಮೆಲ್ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಅದನ್ನ ರೆಡಿ ಮಾಡ್ಕೊಬೋದಲ್ವಾ. ಓಕೆ, ಬನ್ನಿ ಈಗ ಯಾವ ಥರ ರೆಡಿ ಮಾಡ್ತೀವಿ ಅಂತೇಳಿ ತೋರಿಸ್ಬೋದು. ಸೊ ನೋಡಿ, ಈ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿದೆ, ಸ್ಮೆಲ್ ಚೆನ್ನಾಗಿದೆ. ಅಂದ್ರೆ ಯಾವ ತರ ಅಂದ್ರೆ, ಈಗ ಓವರ್ ಸ್ಮೆಲ್ ಇಲ್ಲ. ಆಲ್ರೆಡಿ ಹೇಳ್ಬೇಕಾದ್ರೆ ನನಗೆ ಯಾವಾಗಲೂ ತಲೆನೋವು ಬರ್ತಿರುತ್ತೆ. ಅಂದ್ರೆ ಈ ತರ ಸ್ಮೆಲ್ ತಗೊಂಡಾಗ ನಂಗೆ ಸ್ವಲ್ಪ ಓಕೆ, ತಲೆನೋವು ಆ ಥರ ಎಲ್ಲ ಏನು ಫೀಲ್ ಆಗಲ್ಲ ಅನ್ನೋ ಒಂದು ರೀಸನ್ಗೆ. ಸೊ ಇದನ್ನ ಯಾವ ತರ ರೆಡಿ ಮಾಡ್ತೀವಿ ಅಂತೇಳಿ ತೋರಿಸ್ತೀನಿ ಬನ್ನಿ. ಅಂದ್ರೆ ನಿಮಗೆ ಇದ್ರ ಬಗ್ಗೆ ಇಷ್ಟು ನೀಟಾಗಿ ತಿಳಿಸ್ಕೊಡ್ತಾ ಇದೀರಲ್ಲ, ಅಂದ್ರೆ ಇದ್ರದ್ದು ಏನಾದ್ರು ಕ್ಲಾಸಿಗೆ ಹೋಗಿದ್ದೀರಾ ಅಥವಾ ನೀವೇ ನಾರ್ಮಲ್ ಆಗಿ ತಿಳ್ಕೊಂಡು, ಈಗ ಎಲ್ಲೋ ಗೊತ್ತಿರುತ್ತೆ ಆತರ ತಿಳ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಆಕ್ಚುಲಿ ಇದು ಪರ್ಫ್ಯೂಮ್ ಮೇಕರ್ಸ್ ಅಂತಾನೆ ಇರ್ತಾರೆ. ಅವರು ಹೇಗೆ ಪರ್ಫ್ಯೂಮ್ ಮಾಡೋದು ಅನ್ನೋದು ಎಲ್ಲ ಕ್ಲೀನ್ ಆಗಿ ಕ್ಲಾಸ್ ತರ ಹೇಳ್ಕೊಡ್ತಾರೆ. ಹೋಗಿ ಟ್ರೈನಿಂಗ್ ತಗೊಂಡು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿರೋದು. ನೋಡಿ ಸ್ನೇಹಿತರೆ, ಈಗ ಹೆಂಗಪ್ಪ ಅಂತಂದ್ರೆ, ಈಗ ಅಕ್ಕಪಕ್ಕದಲ್ಲಿ ಯಾರೋ ಹೇಳಿದ್ರು, ಇಲ್ಲ ಇನ್ಯಾರನ್ನು ನೋಡಿ ಕಲಿತಾ ಇದ್ದೀವಿ, ಅದೆಲ್ಲ ಸುಳ್ಳು. ಸೊ ಇವರು ಟ್ರೈನಿಂಗ್ ತಗೊಂಡಿದ್ದಾರೆ, ಇದು ಕ್ಲಾಸ್ ಅಟೆಂಡ್ ಮಾಡಿದ್ದಾರೆ. ಸೊ ಹಂಗಾಗಿ ಇವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗೋಗಿರುತ್ತೆ ಇವರು ಕ್ಲಾಸ್ ಕಲ್ತು ಇದನ್ನ ಹೇಳ್ತಾ ಇದಾರೆ ಅಂತ. ಈಗ ನೋಡಿದ ತಕ್ಷಣ ಕಲಿಯೋ ವಿದ್ಯೆ ಅಲ್ಲ ಇದು. ಯಾಕಪ್ಪ ಅಂತಂದ್ರೆ ಹೋಗಿ ಕಲ್ತ್ಕೊಂಡು ಬರ್ಬೇಕು. ಈಗ ಏನೆಲ್ಲ ನಾವು ಒಂದು ಟೈಲರ್ ಶಾಪ್ ಅಲ್ಲಿ ಹೋಗಿ ಕೆಲಸ ಮಾಡಿದ್ರೇನೆ ಕಲ್ತಂಗ ಆಗೋದು. ಈಗ ಒಂದು ಮೇಕಪ್ ನಾವು ಸುಮ್ನೆ ನೋಡಿದ ತಕ್ಷಣ ಮೇಕಪ್ ಕಲಿಯೋದಕ್ಕಾಗಲ್ಲ. ಅದಕ್ಕೆ ಏನಾದೊಂದು ಕ್ಲಾಸ್ ಇರುತ್ತೆ, ಅದನ್ನು ಕಲ್ತಾಗ ಅಷ್ಟೇ ನಾವು ಆ ಕೆಲಸ ಕರೆಕ್ಟಾಗಿ ಮಾಡೋಕ್ಕಾಗೋದು. ಸೊ ಇದು ಕೂಡ ಅದೇ ಥರನೇ. ಇದು ಯಾವ ಥರ ಮಾಡ್ತಾರೆ ಅಂತೇಳಿ ನೀವು ನೋಡ್ತೀರಾ, ನೋಡಿ. ಫಸ್ಟ್ ನಿಮಗೆ ಮೈಲ್ಡ್ ಬೇಕಲ್ವಾ? ಹೌದೌದು. ನೀವು ಸೆಲೆಕ್ಟ್ ಮಾಡಿರುವಂತ ಫ್ರೇಗ್ರೆನ್ಸ್, ಇದು ನೀವು ಸೆಲೆಕ್ಟ್ ಮಾಡಿರುವಂತ ಫ್ರೇಗ್ರೆನ್ಸ್. ಇವಾಗ ನಿಮಗೆ ಬೇಕಾಗಿರೋ ಫ್ರೇಗ್ರೆನ್ಸ್ ನೀವೇ ಹಾಕಿ ಸ್ಪೀಕರ್ಗೆ. ಎಷ್ಟು 10 ml ಹಾಕಿ. 10 ml. ಓಕೆನಾ? 10 ml ಇದೆ ಅಲ್ಲ? ಪ್ರೆಸ್ ಮಾಡಿದ್ರೆ ಬರುತ್ತೆ. ಸೊ ಓಕೆ, ನೀವೀಗ ಎರಡನ್ನ ಮಿಕ್ಸ್ ಮಾಡಿ ಈಗ ಅದನ್ನ ಪ್ರಾಪರ್ ಆಗಿ ಬ್ಲೆಂಡ್ ಮಾಡಬೇಕು. ಓಕೆ, ಬ್ಲೆಂಡ್ ಮಾಡಕ್ಕೆ ನಾವು ಇದನ್ನ ಬ್ಲೆಂಡರ್ ಯೂಸ್ ಮಾಡ್ತೀವಿ. ಮಾಡ್ಬೋದು ಅಂದ್ರೆ ಈಗ ಡೈರೆಕ್ಟ್ ಒಳಗೆ ಹೌದು ಮಾಡಬೇಕು. ಫುಲ್ ಒಳಗೆ ಇಡಬೇಕು. ಅಷ್ಟೇ, ಅದನ್ನ ಬ್ಲೆಂಡ್ ಮಾಡ್ತಾ ಇದ್ದೀರಾ ಅಷ್ಟೇ. ಸ್ಮೆಲ್ಲು ಓಕೆ, ಫ್ರೇಗ್ರೆನ್ಸ್ ಜೊತೆ ಬ್ಲೆಂಡ್ ಆಗ್ತಾ ಇದೆ.
ಅಂದ್ರೆ ಇದು ಎಷ್ಟೊತ್ತು ಮಾಡ್ಬೇಕಿತ್ತು? ಸಾಕು, ಒಂದು 2 ಮಿನಿಟ್ಸ್ ಮಾಡಿದ್ರೆ ಸಾಕು. ಲಾಂಗ್ ಪ್ರೆಸ್. ಇಲ್ಲ ಓಕೆ, ನಾರ್ಮಲ್ ಆಯ್ತು. ಸೊ ನಮ್ಮ ಹತ್ರ ಇವಾಗ 2 ಬಾಟಲ್ಸ್ ಇದೆ, ಓಕೆ, ಆಪ್ಷನ್ಸ್. ನಿಮಗೆ ಯಾವ ಶೇಪ್ ಇಷ್ಟನೋ ಅದರಲ್ಲಿ ಹಾಕೊಂಡು ಟ್ರಾನ್ಸ್ಫರ್ ಮಾಡಿ. ಇದಕ್ಕೆ ಅದು ಸೊ ಇದು ಸ್ಪ್ರೇ ಮಾಡಕ್ಕೆ ಮೇನ್ ಆಗಿ ಯೂಸ್ ಆಗುವಂತದ್ದು. ನಿಮ್ಗೆ ಎಷ್ಟು ಹೈಟಿಗೆ ಬೇಕು ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಅಂದ್ರೆ ಇದು ಒಳಗೆ ಇಲ್ಲಿ ಹೊರಗಡೆಯಿಂದನೇ ಇದು ಮಾಡ್ಕೊಂಡು ಮೆಜರ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಅಂದಾಜಲ್ಲಿ ಇಷ್ಟು ಎಕ್ಸ್ಟ್ರಾ ಇದೆ ಅದನ್ನ ಕಟ್ ಮಾಡ್ಬೇಕಲ್ಲ. ಇಷ್ಟು ಮಾಡ್ಲಾ? ಇವಾಗ ಅದನ್ನ ಇದ್ರೊಳಗ ಅಷ್ಟಿಟ್ಬಿಟ್ಟು ಇದನ್ನು ನೀವೇ ಪ್ರೆಸ್ ಮಾಡಿ ಇದರಲ್ಲಿ ನೀವು ಇಟ್ಕೊಂಡು ಪ್ರೆಸ್ ಆಯ್ತಾ? ಇಷ್ಟೇ. ಈಗ ಕೂತಿದೆ. ಸೊ ಕ್ಯಾಪ್ ಅಲ್ಲೂ ನೋಡಕ್ ಹೋದ್ರೆ 3 ಆಪ್ಷನ್ಸ್ ಇದೆ. ಲೈಟ್ ವುಡನ್, ಡಾರ್ಕ್ ವುಡನ್, ಬ್ಲ್ಯಾಕ್ ವುಡ್ ಅಂತ. ಇದಕ್ಕೆ ಯಾವ ಚೆನ್ನಾಗಿದೆ? ಜಸ್ಟ್ ಹಿಂಗ್ ಪ್ರೆಸ್ ಮಾಡೋದು. ವಾ, ಇದೇ ಚೆನ್ನಾಗಿದೆ. ಓಕೆ, ಪರ್ಫ್ಯೂಮ್ ರೆಡಿ ಆಗಿದೆ. ಇದನ್ನ ನೀವೇ ಮಾಡಿರೋದು ಕಸ್ಟಮೈಸ್ಡ್ ಆಗಿ ನಿಮಗೆ ಬೇಕಾಗಿರುವಂತ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಯಾಕಪ್ಪ ಅಂದ್ರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಆಕ್ಚುಲಿ ನಂಗೆ ಈ ತರ ಒಂದಿದೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಈಗ ಎಲ್ಲ ನನ್ಗೆ ಗೊತ್ತು ಅಂತ ಹೇಳ್ಕೊಳಕ್ ಹೋಗಲ್ಲ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಭವ್ಯ ಗೌಡ ಏನು ಅಂತೇಳಿ. ಇದ್ರ ಬಗ್ಗೆ ನಂಗೇನೋ ಒಂಥರ ಒಳಗಡೆಯಿಂದ ತುಂಬಾ ಖುಷಿ ಆಗ್ತಿದೆ. ಸೊ ಈ ತರ ಎಲ್ಲ ತಿಳ್ಕೊಬೋದು ಅಂತ ಅನ್ಕೊಂಡೇ ಇರ್ಲಿಲ್ಲ, ನಾನು ತಿಳ್ಕೊಂಡಿದೀನಿ. ಸೊ ನಾನೇ ರೆಡಿ ಮಾಡಿರೋ ಪರ್ಫ್ಯೂಮ್ ನೋಡೋಣ. ಈಗ ಫಸ್ಟ್ ಇವ್ರ ಕೈಗೆ ಸ್ಪ್ರೇ ಮಾಡಿ ಸ್ಮೆಲ್ ತಗೋತೀನಿ, ಯಾಕಂದ್ರೆ ಡೈರೆಕ್ಟ್ ನಾನು ಸ್ಮೆಲ್ ತಗೊಳಕ್ ಆಗಲ್ಲ. ಸೂಪರ್ ಆಗಿದೆ ಸ್ಮೆಲ್ಲು. ಸೊ ನೋಡಿ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಪ್ಪ ಅಂತಂದ್ರೆ ಈ ತರ ಒಂದು ನಿಮ್ಗೆ ಒಳ್ಳೆ ಆಪ್ಷನ್ ಸಿಗ್ತಿದೆ, ಇಲ್ಲ ಬಂದು ರೆಡಿ ಮಾಡ್ಕೊಳ್ಳೋದು ಅಂದ್ರೆ ಈಗ ತುಂಬಾ ಜನಕ್ಕೆ ತುಂಬಾ ಸ್ಮೆಲ್ ಇರ್ಬೇಕು ಅಂತ ಆಸೆ ಪಡ್ತಾರೆ ಅಲ್ವಾ. ಸೊ ನಮಗೆಲ್ಲ ನಾನು ಏನ್ ಅನ್ಕೋತೀನಿ, ಅಯ್ಯೋ ಸ್ಮೆಲ್ ಬೇಡಪ್ಪ, ಲೈಟ್ ಆಗಿರ್ಲಿ ಅಂತ ಅನ್ಕೋತೀನಿ. ಈಗ ಶಾಪಿಗೆ ಹೋಗ್ತೀನಿ, ಅಲ್ಲಿ ಸುಮಾರು ಒಂದ್ 25-30 ಜೋಡಿಸ್ಬಿಟ್ಟಿರ್ತಾರೆ. ಈಗ ನಾವೆಲ್ಲಾನು ಸ್ಪ್ರೇ ಮಾಡ್ಕೊಳೋದು ಅದೇನಾಗೋಗುತ್ತೆ ಹೇಳಿ, ಒಂಥರ ಮಿಕ್ಸ್ ಅನ್ನ ಈ ಬಿಸಿಬೇಳೆ ಭಾತ್ ತರ ಆಗೋಗ್ಬಿಡುತ್ತೆ. ಆ ತರ ಆಗೋದು ಬೇಡ ಅಲ್ವಾ. ಸೊ ಇಲ್ಲಿ ಬರೋದ್ರಿಂದ ನೀವು ನೋಡ್ಬೋದು ಯಾವ ಸ್ಮೆಲ್ ನಮಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಸ್ಮೆಲ್ ತಗೊಂಡು ನೀವು ರೆಡಿ ಮಾಡ್ಕೊಂಡು. ಖುಷಿ ಆಯ್ತು, ಸ್ಮೆಲ್ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನಂಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಓಕೆ, ಸೊ ನಮ್ದು ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜಸ್ ಏನು ಅಂದ್ರೆ, ನೀವು ಇದನ್ನ ಬೇರೆಯವ್ರಿಗೆ ಗಿಫ್ಟ್, ಇದು ನೀವು ಸೆಲ್ಫ್ ತಗೊಂತ ನೀವು ಬೇರೆಯವ್ರಿಗೆ ಗಿಫ್ಟ್ ತಗೊಂತ ಇದೀರಾ ಅಂದ್ರೂ ಇಲ್ಲಿ ಅವರ ಕಸ್ಟಮೈಸ್ಡ್ ಆಗಿ ಅವ್ರ ಹೆಸರು ಎಲ್ಲ ಬರೆಸಬಹುದು. ವಾ ಸೂಪರ್. ಸೊ ಕಸ್ಟಮೈಸ್ಡ್ ಆಗಿ ಹ್ಯಾಪಿ ಬರ್ತ್ಡೇ ನ ಒಂದ್ ಮೆಸೇಜ್ ಏನಾದ್ರೂ ಪ್ರಿಂಟ್ ಮಾಡಿ ಕೊಡ್ಬೇಕಂದ್ರೆ ಅವರು ಕಸ್ಟಮೈಸ್ಡ್ ಆಗಿ ಹೆಸರು ಬರ್ಸಿ ಗಿಫ್ಟ್ ರಾಪ್ ಮಾಡ್ಬಿಟ್ಟು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಕೊಡ್ತೀವಿ. ಮ್ಯಾಮ್ ಈಗ ನನಗಿನ ಒಂದ್ ಡೌಟ್, ಈಗ ಬರ್ತಾರೆ, ಈಗ ಕಸ್ಟಮರ್ ಇದನ್ನ ಇಲ್ಲಿ ರೆಡಿ ಮಾಡಿ ಇಟ್ಟು ಹೋಗಿರ್ತಾರೆ. ಈಗ ಎಕ್ಸಾಂಪಲ್ ಹೇಳ್ತೀನಿ, ನನ್ ಬರ್ಡೇ ಇರುತ್ತೆ, ಈಗ ನಮ್ಮ ಮನೆಯಲ್ಲಿ ಸರ್ಪ್ರೈಸ್ ಆಗಿ ನನ್ಗೆ ಕೊಡ್ಬೇಕು ಅನ್ಕೋತಾರೆ. ಇದನ್ನ ನೀವು ಅಪ್ಪಿ ಈಗ ಅವ್ರ ಏನಾದ್ರು ಪೋರ್ಟರ್ ಮುಖಾಂತರ ಅಡ್ರೆಸ್ ಕೊಟ್ಟು ಕಳಿಸಿ ಅಂದ್ರೂ ಕಳಿಸ್ಕೊಡ್ತೀರಾ? ಆತರ ಆಪ್ಷನ್ ಇದೆ ಅಲ್ವಾ? ಇಲ್ಲಾಂದ್ರೆ ಸ್ವಲ್ಪ ದೂರ ಇರ್ತಾರೆ, ಅವ್ರಿಗೆ ಕೊರಿಯರ್ ಮಾಡ್ತೀರಾ? ಹೌದು, ಖಂಡಿತ. ಓಕೆ, ಸೊ ನೋಡಿ, ಈಗ ಕೆಲವೊಬ್ಬೊಬ್ರು ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋ ತರ ಎಲ್ಲ ಇರ್ತಾರೆ. ಈಗ ಕೆಲವೊಬ್ಬೊಬ್ಬರಿಗೆ, ಈಗ ನಮಗೆ ಪರ್ಫ್ಯೂಮ್ ಆಗಲ್ಲ ಅಂದ್ರೆ ಕೆಲವೊಬ್ಬೊಬ್ರು ಇದ್ರಲ್ಲೇ ಮುಳುಗೋಗಿರ್ತಾರೆ ಅಲ್ವಾ. ಸಾಮಾನ್ಯವಾಗಿ ಜನ ತುಂಬಾ ಇಷ್ಟ ಪಡ್ತಾರೆ. ಈಗ ಹಂಗಾಗಿ ಕೆಲವೊಬ್ರು ಅವರಿಗೆ ಗಿಫ್ಟ್ ಕೊಡಕ್ಕಾಗಲ್ಲ, ತುಂಬಾ ದೂರ ಇದಾರೆ, ಸರ್ಪ್ರೈಸ್ ಆಗಿ ಕೊಡ್ಬೇಕು ಅನ್ನೋರು ಟೆನ್ಷನ್ ಮಾಡ್ಕೋಬೇಡಿ. ಜಸ್ಟ್ ನೀವು ಅವ್ರ ಫೋನ್ ನಂಬರ್ ಅಡ್ರೆಸ್ ಕೊಟ್ರೆ ಹೋಟೆಲ್ ಮುಖಾಂತರ ಕಳಿಸ್ತಾರೆ. ತುಂಬಾ ದೂರ ಇತ್ತು ಅಂತಂದ್ರೆ ಕೊರಿಯರ್ ಮುಖಾಂತರನು ಕಳಿಸ್ತಾರೆ. ಪವನ ಅಂದ್ರೆ ಈ ಶಾಪ್ ಅಲ್ಲಿ ಇದೊಂಥರ ಸ್ಪೆಷಲ್ ಅಲ್ವಾ? ಸೊ ಇದು ಬಿಟ್ಟು ಬೇರೆ ಏನಾದ್ರೂ ಸ್ಪೆಷಲ್ ಇದೆಯಾ? ಓಕೆ, ನಮ್ಮ ಶಾಪ್ ಅಲ್ಲಿ ಆಕ್ಚುಲಿ ತುಂಬಾ ಸ್ಪೆಷಲ್ ಇದೆ. ಓಕೆ, ರಿಟರ್ನ್ ಗಿಫ್ಟ್ ಅಂತಾನೆ ಹಾಕೊಂಡಿರೋದ್ರಿಂದ ರಿಟರ್ನ್ ಗಿಫ್ಟ್ಸ್ ತುಂಬಾ ವೆರೈಟಿ ಹೌದು, ನೋಡಿದ್ರೇನೆ ಗೊತ್ತಾಗ್ತಿದೆ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಸೊ ತೋರಿಸ್ತಾ ಹೋದ್ರೆ ಇಲ್ಲಿ ಎಲ್ಲ ಸ್ಪೆಷಲ್ ಆಗಿದೆ. ಆದ್ರೂ ಇದು ಮೇನ್ ಯಾವ್ದು ತುಂಬಾ ಚೆನ್ನಾಗಿದೆ, ಈಗ ನೋಡಿದ ತಕ್ಷಣ ಯಾರೋ ಒಬ್ರು ಕಸ್ಟಮರ್ ಬರ್ತಾರೆ ಅಲ್ವಾ, ಬಂದಿದ ತಕ್ಷಣ ಇದೇನಪ್ಪ ಇಷ್ಟು ಚೆನ್ನಾಗಿದೆ ಅನ್ನೋ ತರದ್ ಯಾವ್ದಿದೆ ಅದನ್ನ ತೋರಿಸ್ತಾ ಹೋಗ್ತೀನಿ. ಸೊ ಎಲ್ಲಾನು ನಾನು ಇಲ್ಲಿ ಶಾಪ್ ಅಲ್ಲಿ ಇರೋದೆಲ್ಲ ಸ್ಪೆಷಲ್ ಆಗಿದೆ, ಎಲ್ಲ ತೋರಿಸ್ತಾ ಹೋದ್ರೆ ತುಂಬಾನೇ ಲೆಂತಿ ವಿಡಿಯೋ ಆಗುತ್ತೆ. ಈಗ ಜನ ಏನ್ ಅನ್ಕೋತಾರೆ, ಇವಾಗ ಅಷ್ಟು ಅಯ್ಯೋ ಯಾರಪ್ಪ ಈಗ 10 ನಿಮಿಷ ಇದೆ ನೋಡಕ್ ಕಷ್ಟ ಅಂತಾರೆ. ಆ ಟೆನ್ಷನ್ ಮಾಡ್ಕೋಬೇಡಿ, ಈ ಶಾಪಿಗೆ ಬಂದ್ರೆ ನಿಮ್ಗೆ ಎಲ್ಲ ಸ್ಪೆಷಲ್ ಆಗಿ ಏನಾದ್ರೂ ಗಿಫ್ಟ್ ಗಳು ಸಿಗುತ್ತೆ. ಸೊ ಒಂದ್ಸರಿ ನೀವು ಶಾಪ್ ವಿಸಿಟ್ ಮಾಡಿ, ಏನ್ ತುಂಬಾ ಸ್ಪೆಷಲ್ ಆಗಿದೆ ನಾನು ಅದನ್ನ ತೋರಿಸ್ತಾ ಹೋಗ್ತೀನಿ. ನಮ್ ಪವನ್ ಅವರು ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತಾರೆ. ಶಾಪ್ ವಿಸಿಟ್ ಮಾಡೋದ್ರಿಂದ ಇದಕ್ಕಿಂತ ಒಳ್ಳೊಳ್ಳೆ ಕಲೆಕ್ಷನ್ ನಿಮಗೆ ಸಿಗುತ್ತೆ. ಓಕೆ, ನೋಡಿ, ಇದೆಲ್ಲ ನಮ್ಮ ಶಾಪ್ ಅಲ್ಲಿ ತುಂಬಾ ಪ್ರೀಮಿಯಂ ಪ್ರಾಡಕ್ಟ್ಸ್. ಓಕೆ, ಈ ಡಾಲ್ಸ್ ಇರ್ಬೋದು ಅಥವಾ ಅಡಾಲ್ಸ್ ಅಲ್ಲಿ. ಓ, ಇದು ತುಂಬಾ ಚೆನ್ನಾಗಿದೆ ಅಲ್ಲ ಇದು? ಸರ್ ಸಕ್ಕತ್ತಾಗಿದೆ.
ಹೌದಾ? ವಾವ್, ಅಂದ್ರೆ ನೀವು ತಗೊಳಕ್ ಬಂದಿರೋದ ಅಥವಾ? ನಮ್ಮ ಮೊಮ್ಮಗಳ ಬರ್ತ್ಡೇ ಇತ್ತು, ವಾವ್, ಅವಳಿಗೆ ಗಿಫ್ಟ್ ಕೊಡಕ್ ತಗೊಂಡ್ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ಹೆಂಗ್ ಗೊತ್ತಾಯ್ತು ಈ ಶಾಪ್ ನಿಮಗೆ? ದಾರಿಲಿ ಹೋಗುವಾಗ ನೋಡಿದೆ ಏನಿದೆ ಅಂತ ನೋಡಕ್ ಬಂದ್ರೆ ಏನ್ ಅನಿಸ್ತು ತುಂಬಾ ಸರ್ ಈ ಇಷ್ಟ ಶಾಪಿಂಗ್ ಕಲೆಕ್ಷನ್ಸ್ ಎಲ್ಲ? ಬಹಳ ಕನ್ಫ್ಯೂಸ್ ಆಗ್ತಿತ್ತು, ಕಡೆಗೆ ಇದು ಬಹಳ ಇಷ್ಟ ಆಯ್ತು ನನಗೆ. ವಾವ್, ತುಂಬಾ ಚೆನ್ನಾಗಿದೆ ಸರ್. ಅಲ್ಲಿ ಇದು ಸ್ಪೆಷಲ್ ಏನು ಪವನ? ಇದು ನೋಡೋದಿಕ್ಕೆ ರಿಯಲ್ ಮಗು ತರ ಇದೆ, ಕೈ ಕಾಲೆಲ್ಲ ಹಾರಾಡ್ಸುತ್ತೆ. ವಾವ್, ಸೂಪರ್. ಹಂಗಾಗಿ ಪವನ ಅಂದ್ರೆ ಮೊಮ್ಮಗಳಿಗೆ ತುಂಬಾ ಖುಷಿ ಆಗುತ್ತೆ ಅಂತ ತಗೊಂಡಿದ್ದೀನಿ. ವಾವ್, ಸೂಪರ್ ಸರ್. ಈಗಿನ ಕಾಲದಲ್ಲೂ ಇಷ್ಟು ಥಿಂಕ್ ಮಾಡಿ ಮೊಮ್ಮಗಳಿಗೆ ಇಷ್ಟು ಬೊಮ್ಮೆ, ಇಷ್ಟು ಒಳ್ಳೆ ಬೊಮ್ಮೆ ಗಿಫ್ಟ್ ಕೊಡ್ತಿದ್ದೀರಾ. ಸೊ ಪವನ ಅಂದ್ರೆ ಇದ್ರ ಅವ್ರು ಹೇಳ್ತಿದ್ರಲ್ಲ ಮಾತಾಡುತ್ತೆ ಅಂತೇಳಿ, ಯಾವ ತರ ಅಂದ್ರೆ ಇದು ಏರ್ ಡಾಲ್ ಅಂತ ಬ್ಯಾಂಗ್ಳೂರಲ್ಲಿ ಎಲ್ಲೂ ನಿಮಗೆ ರೇರೆಸ್ಟ್ ತುಂಬಾ ಸಿಗೋದಾದ್ರೆ ಇದು ನಮ್ದು ಒನ್ ಆಫ್ ದ ಪ್ರೀಮಿಯಂ ಕಲೆಕ್ಷನ್ಸ್ ಅಂತ. ಸರಿ ಸರಿ ಸರಿ. ಏರ್ ಡಾಲ್ ಅಂದ್ರೆ ಏನಂದ್ರೆ ನಾವು ಆನ್ ಮಾಡಿ ಅದ್ರ ಜೊತೆ ನಾವು ಇಂಟ್ರಾಕ್ಟ್ ಮಾಡಿದ್ರೆ ನಾವ್ ಏನೇ ವಾಟ್ಸ್ ಯೋರ್ ನೇಮ್ ಅಂದ್ರೆ ಅದೇ ಮಾತಾಡುತ್ತೆ, ಇಂಟ್ರಾಕ್ಟ್ ಆಗುತ್ತೆ. ಸೂಪರ್. ಓಕೆ, ಅಂದ್ರೆ ಇದು ಸ್ಪೆಷಲ್ ಏನ್ ಹೇಳಿ? ಇದು ಇವಾಗ ಏರ್ ಡಾಲ್ ಅಂದ್ರೆ ಇದು ಲಾಫಿಂಗ್ ಕ್ರೈಯಿಂಗ್ ಡಾಲ್ ಅಂತ. ಇದನ್ನ ನಾವು ಮೇಲೆ ಹಿಂಗ್ ಮಾಡಿದ್ರೆ ನಗಾಡುತ್ತೆ. ಓಕೆ, ಆಮೇಲೆ ಮಲಗಿಸ್ಬಿಟ್ಟು ಹಿಂಗ್ ಹೊಡೆದ್ರೆ ಎದೆ ಮೇಲೆ ಅಳುತ್ತೆ. ನೋಡಿ, ನಂಗೆ ಗೊತ್ತೇ ಇಲ್ಲ ಎಷ್ಟು ಚೆನ್ನಾಗಿ. ಈಗ ಮಕ್ಳಿಗೆ ಹೆಂಗೆ ನಾವು ಇದ್ ಮಾಡ್ತೀವೋ, ಸೊ ಅದೇ ತರನೇ ಈ ತರ ಮಾಡಿದಾಗ ಮಕ್ಳು ಏನ್ ಮಾಡ್ತಾರೆ ಹೇಳಿ, ನಗ್ತಾರೆ. ನೋಡಿ ಎಷ್ಟು ನೀಟಾಗಿ ಅಳ್ತಿದೆ, ಮಗು ಅಳೋ ತರನೇ ಹೇಳ್ತಾ ಇದೆ. ಅದನ್ನೇ ಸ್ವಲ್ಪ ಎದೆ ಮೇಲೆ ಹಿಂಗ್ ಹಾಕೊಂಡು ಸ್ವಲ್ಪ ಹಿಂಗೆ ಸಮಾಧಾನ ಮಾಡಿದ್ರೆ ಸೈಲೆಂಟ್ ಆಗುತ್ತೆ. ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಈಗ ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಇರ್ತಾರೆ, ಅಲ್ಲಿ ಇರ್ತಾರೆ, ಇಲ್ಲಿ ಇರ್ತಾರೆ, ಇಲ್ಲಾಂದ್ರೆ ಮಕ್ಳಿಗೆ ಮದ್ವೆ ಮಾಡಿ ಕಳ್ಸಿರ್ತಾರೆ. ಅವರಿಗೆಲ್ಲ ಅಯ್ಯೋ ನಾವ್ ಇಬ್ರೇ ಇರ್ತೀವಲ್ಲಪ್ಪ, ಬೇಜಾರಪ್ಪ ಅನ್ನೋ ತರ ಯೋಚನೆ ಮಾಡೋರು ಇರ್ತಾರಲ್ಲ. ಸೊ ಅವರಿಗಂತೂ ಈ ಬೊಂಬೆ ತುಂಬಾ ಖುಷಿ ಕೊಡುತ್ತೆ ಅಂತ ನನಗೆ ಅನಿಸ್ತಿದೆ. ಆಮೇಲೆ ಈಗ ಮಕ್ಳು ಚಿಕ್ಕ ಮಕ್ಳು ಇರ್ತಾರಲ್ಲ, ಈಗ ನೋಡಿ ನಾವೇ ಇಲ್ಲಿ ಒಬ್ರು ಕಸ್ಟಮರ್ ಬಂದಿದ್ದು, ಅವ್ರು ಏನಂದ್ರು, ನಮ್ಮ ಮೊಮ್ಮಗಳಿಗೆ ಈ ಬೊಂಬೆ ತಗೊಂಡಿದ್ದೀನಿ, ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ಸೊ ಯಾರೆಲ್ಲ ಇದನ್ನ ವಿಡಿಯೋ ನೋಡ್ತೀರಾ ಆದಷ್ಟು ಜನ ಮಕ್ಳಿರೋರ್ಗೆ ಶೇರ್ ಮಾಡಿ. ಪರ್ಸನಲಿ ನನಗಂತೂ ತುಂಬಾ ಇಷ್ಟ ಆಯ್ತು. ನನ್ನ ಮಗಳು ತುಂಬಾ ದೊಡ್ಡವಳು, ಈ ಬೊಂಬೆ ಎಲ್ಲ ಆಟ ಆಡಲ್ಲ ಅನ್ನೋ ರೀಸನ್ಗೆ ನಾನು ಈ ಬೊಂಬೆ ತಗೋತಾ ಇಲ್ಲ. ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಒಂದ್ಸಲಿ ಶಾಪಿಗೆ ಬಂದು ವಿಸಿಟ್ ಮಾಡಿ, ಇದಕ್ಕಿಂತ ಒಳ್ಳೊಳ್ಳೆ ಬೊಂಬೆಗಳಿದೆ. ನೋಡಿರುವಂತ ಡಾಲ್ಸ್ ಎಲ್ಲ ಪ್ರೀಮಿಯಂ ರೇಂಜ್ ಡಾಲ್ಸ್, ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ ಆಗುತ್ತೆ, ಸಿಲಿಕಾನ್ ಇಂದ ಮಾಡಿರೋದ್ರಿಂದ. ನಮ್ಮ ಹತ್ರ ಬಜೆಟ್ ಫ್ರೆಂಡ್ಲಿ ಒಂದು ಡಾಲ್ ಇದೆ, ತುಂಬಾ ಟ್ರೆಂಡಿಯಾಗಿ ಬರ್ತಾ ಇದೆ. ಅಂದ್ರೆ ಇದು ಸ್ಪೆಷಲ್ ಏನ್ ಹೇಳಿ? ಇದು ಬ್ರೀತಿಂಗ್ ಡಾಲ್ ಅಂತ. ಅಂದ್ರೆ ಯಾವ ತರ? ಬೊಂಬೆ, ಉಸಿರಾಡು ಬೊಂಬೆ ಅಂತ. ಇಲ್ಲಿ ಓಕೆ 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 ಓಕೆ. ಸೊ ನೋಡಿ, ಅಂದ್ರೆ ಇಲ್ಲಿ ಏನ್ ಬಟನ್ ಏನಾದ್ರು ಇಲ್ಲಿ ಬಟನ್ ಇದೆ ನೋಡಿ, ಇಲ್ಲಿ ಒಂದ್ ಬಟನ್ ಇದೆ. ಇದನ್ನ ಪ್ರೆಸ್ ಮಾಡಿದ್ರೆ ಈಗ ನಾವ್ ಹೆಂಗೆ ಉಸಿರಾಡ್ತೀವಿ, ಸೊ ಅದೇ ತರನೇ ಉಸಿರಾಡ್ತಿದೆ. ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ ನೋಡಿ. ನಿಜ ನನಗೆ ಶಾಕ್ ಆಗ್ತಾ ಇದೆ. ಒಂದೊಂದು ಬೊಂಬೆಗಳು ನೋಡ್ತಾ ಇದ್ರೆ ನಂಗೆ ಒಂಥರ ಶಾಕ್ ಆಗ್ತಿದೆ. ತುಂಬಾ ಚೆನ್ನಾಗಿದೆ ನೋಡಿ. ಸೊ ತೋರಿಸ್ತಾ ಹೋದ್ರೆ ತುಂಬಾ ಸ್ಪೆಷಲ್ ಆಗಿದೆ ನಿಮ್ಮ ಶಾಪ್ ಅಲ್ಲಿ. ಕೆಲವೊಬ್ರು ದೊಡ್ಡವರು ಆಂಗ್ಸೈಟಿ ಇರುತ್ತಲ್ಲ, ಒಬ್ರೊಬ್ರೆ ಮಲ್ಗಕ್ಕೆ ಎಲ್ಲ ಭಯ ಆಗ್ತಾ ಇರುವಂತವ್ರು ಯೂಸ್ ಮಾಡುವಂತ ಡಾಲ್. ಇದು ಬ್ರೀತ್ ಆಗ್ತಿರೋದ್ರಿಂದ ಯಾರೊಬ್ರು ಪಕ್ಕದಲ್ಲಿ ತುಂಬಾ ಟ್ರೆಂಡಿಂಗ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ತುಂಬಾ ಟ್ರೆಂಡಿಂಗ್ ಆಗಿರುವಂತ. ಹೌದಿಲ್ಲ, ನಾನು ನೋಡಿದೀನಿ, ಬಟ್ ಇದ್ರ ಬಗ್ಗೆ ನನ್ಗೆ ಇಷ್ಟು ಡೀಟೇಲ್ ಅಂದ್ರೆ ನಾನು ಜಸ್ಟ್ ಇನ್ಸ್ಟಾದಲ್ಲಿ ನೋಡ್ಬೇಕಾದ್ರೆ ಇದ್ರ ಬಗ್ಗೆ ಗೊತ್ತು, ಆದ್ರೆ ಇಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿರಲಿಲ್ಲ. ಮೇ ಬಿ ನನ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ. ಸೊ ಈ ಶಾಪಿಗೆ ಬಂದು ನಾನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದೀನಿ. ಇದೇನ್ ಪವನ ಅದೇನೋ ಒಂದೆರಡು ತರ ಎಲ್ಲ ಇದು ನೋಡಿ, ಇದು ಒಂದು ಪ್ರೀಮಿಯಂ ಪ್ರಾಡಕ್ಟ್ ಈ ಕಡೆ ತುಂಬಾ ಡಿಫ್ರೆಂಟ್ ಆಗಿದೆ. ವಿಂಕಿಂಗ್ ಬ್ಯಾಗ್ ಅಂತ. ಇದು ನೀವು ಬ್ಯಾಂಗ್ಳೂರಲ್ಲಿ ಎಲ್ಲೂ ನೋಡಿರೋ ಚಾನ್ಸೇ ಇಲ್ಲ. ಇವಾಗಿನ ಲೇಟೆಸ್ಟ್ ಆಗಿ ಬರ್ತಾ ಇದೆ. ಈ ತರ ಕಣ್ಣು ಮುಚ್ಚಿ ಇದ್ ಮಾಡೋದು, ವಿಂಕ್ ಮಾಡೋದು, ಬ್ಲಿಂಕ್ ಮಾಡುತ್ತೆ ಅಂತ. ಶೆಲ್ ಏನಾದ್ರು ಶೆಲ್ ಹಾಕಿರ್ತೀವಿ ಒಳಗಡೆ. ಓ ಸೂಪರ್. ಬ್ಲಿಂಕಿಂಗ್ ಬ್ಯಾಗ್ ಅಂತ. ಇದ್ರ ಮೇಲೆ ಇದು ವೈಬ್ರೇಷನ್ ಆಗಿದ ತಕ್ಷಣ ಎಲ್ಲ ಬ್ಲಿಂಕ್ ಮಾಡ್ತಾ ಇರುತ್ತೆ, ಸೌಂಡ್ ಮಾಡ್ಕೊಂಡು. ಆನ್ ಮಾಡಿದ್ರೆ ಮಾತ್ರ, ನಾನು ಆಫ್ ಮಾಡಿದೆ ಸೊ ಅದಕ್ಕೆ ಬ್ಲಿಂಕ್ ಆಗ್ತಿಲ್ಲ. ಆನ್ ಅಲ್ಲಿ ಇಟ್ಟಿದ್ರೆ ಮಾತ್ರನೇ ಅದು ಬ್ಲಿಂಕ್ ಮಾಡುತ್ತೆ. ಸೊ ನೋಡಿ, ಖಂಡಿತವಾಗ್ಲೂ ಈ ತರ ಬ್ಯಾಗ್ ನೀವೆಲ್ಲೂ ನೋಡಿರಲ್ಲ, ಯಾಕಂದ್ರೆ ನಾನೇ ನೋಡಿಲ್ಲ. 24 ಗಂಟೆ ಆ ಶಾಪಿಂಗು ಈ ಶಾಪಿಂಗ್, ಅದ್ ತಗೋಬೇಕು ಇದು ತಗೋಬೇಕು ಅಂತ ತಿರ್ಗೋಳಿ ನನಗೆ ಗೊತ್ತಿಲ್ಲ, ಕೆಲವೊಂದಷ್ಟು ಜನಕ್ಕೆ ಕೊಡ್ತಿರಲ್ಲ. ಸೊ ಇದು ಒಂದು ಸ್ಪೆಷಲ್ ಆಗಿದೆ. ಯಾರೆಲ್ಲ ನೋಡ್ತಾ ಇದ್ರೆ ಇದೊಂದ್ಸಲಿ ನೀಟಾಗಿ ನೋಡ್ಕೊಳ್ಳಿ. ಈ ಬ್ಯಾಗ್ ತುಂಬಾ ಚೆನ್ನಾಗಿದೆ. ಸೊ ಶಾಪ್ ಬಗ್ಗೆ ತುಂಬಾ ಚೆನ್ನಾಗಿ ಡೀಟೇಲ್ ಆಗಿ ತಿಳಿಸ್ಕೊಟ್ರಿ. ಅಂದ್ರೆ ಇಲ್ಲೆಲ್ಲ ಏನೇನ್ ಸ್ಪೆಷಲ್ ಇದೆ ಅಂತ ಹೇಳಿ ತೋರಿಸ್ಕೊಟ್ರಿ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ನಿಮ್ ಶಾಪ್ ಅಲ್ಲಿ ಪ್ರತಿಯೊಂದು ಇಷ್ಟ ಆಯ್ತು. ಏನಪ್ಪಾ ಅಂದ್ರೆ ಕೈ ತುಂಬಾ ದುಡ್ಡು ತಗೊಂಡ್ಬರ್ಬೇಕಷ್ಟೇ. ನಾನು ಇಷ್ಟೊಂದೆಲ್ಲ ನೋಡಿದೆಲ್ಲ ತಗೋಬೇಕು ಅಂತಂದ್ರೆ ತುಂಬಾ ಚೆನ್ನಾಗಿ ಶಾಪ್ ನಡೆಸ್ತಾ ಇದ್ದೀರಾ ಅಂತ ಅನಿಸ್ತಿದೆ. ಆಲ್ ದ ಬೆಸ್ಟ್ ಫ್ಯೂಚರ್ ಅಲ್ಲಿ ಇದೇ ತರ ಇನ್ನೂ ಹಲವಾರು ಶಾಪ್ಗಳು ಓಪನ್ ಮಾಡ್ಲಿ ಅನ್ನೋದು ರಾಯರ ಆಶೀರ್ವಾದದಿಂದ. ಇನ್ನೊಂದು 4-5 ಶಾಪ್ ಓಪನ್ ಮಾಡಿ. ಸೊ ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಗಿಫ್ಟ್ ಗಳಿದೆ, ಒಂದ್ಸಲಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಪವನ. ಥ್ಯಾಂಕ್ ಯು ಎಲ್ಲರಿಗೂ.